सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा। ओम नमो नारायणाय, ओम नमो भगवते वासुदेवाय। ನಮಸ್ಕಾರ ಎಲ್ಲರಿಗೂ, ಹರೇ ಕೃಷ್ಣ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಿಡಿಯೋದಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಈಗ ಹಸ್ತ ಸಾಮುದ್ರಿಕ ಶಾಸ್ತ್ರ ಭಾಗ 2 ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿಡಿಯೋ ಮಾಡೋಕ್ಕೆ ತುಂಬ ಲಾಂಗ್ ಟೈಮ್ ತಗೊಂತು. ನನಗೂ ಸ್ವಲ್ಪ ಹುಷಾರಿಲ್ದರ ಕಾರಣ, ನೆಗಡಿ ಇದ್ದಂತಹ ಕಾರಣ ವಿಡಿಯೋನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ವಿಡಿಯೋದಲ್ಲಿ ನಾನು ನಮ್ಮ ಹಸ್ತದ ಬೆರಳುಗಳಲ್ಲಿ ಗ್ರಹಗಳ ಅಂಶಗಳು ಬರುತ್ತೆ, ಯಾವ್ಯಾವ ಬೆರಳಿನಲ್ಲಿ ಯಾವ ಗ್ರಹದ ಅಂಶ ಬರುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೊನೆ ತನಕ ಈ ವಿಡಿಯೋನ ನೋಡಿ. ನನ್ನ ಚಾನಲ್ನ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ನಮ್ಮ ಹಸ್ತವನ್ನು ಗ್ರಹಗಳ ಪ್ರಕಾರ ಭಾಗ ಮಾಡಿ ಕೆಲವೊಂದು ಸ್ಥಾನವನ್ನು 9 ಗ್ರಹಗಳಿಗೆ ಕೊಡಲಾಗಿದೆ. ನಮ್ಮ ಹಸ್ತದಲ್ಲೂ ಕೂಡ ಗ್ರಹಗಳ ಅಂಶ ಇರುತ್ತೆ. ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಬೇರೊಂದು ಗ್ರಹದಿಂದ ದೃಷ್ಟಿಗೊಳಗಾಗಿ ಅಥವಾ ದುಸ್ಥಾನದಲ್ಲಿದ್ದಾಗ ಆ ಗ್ರಹಗಳನ್ನ ವೀಕ್ ಅಂತ ಹೇಳ್ತೀವಿ. ಸೊ ಯಾವ ಗ್ರಹ ವೀಕ್ ಇದೆ, ನಿಮ್ಮ ಅಂಗೈಯಲ್ಲೂ ಕೂಡ ಆ ಗ್ರಹದ ಪರ್ವಗಳು ವೀಕ್ ಆಗಿರ್ತವೆ, ಅಥವಾ ಕೆಲವೊಂದು ರೇಖೆಗಳು, ಚಿಹ್ನೆಗಳು ಕೂಡ ವೀಕ್ ಆಗಿರ್ತವೆ ನಿಮ್ಮ ಒಂದು ಅಂಗೈಯಲ್ಲಿ. ಜಾತಕದಲ್ಲಿ ಗ್ರಹಗಳು ವೀಕ್ ಆಗಿದ್ದಾಗ ನಿಮ್ಮ ಅಂಗೈಯಲ್ಲೂ ಕೂಡ ಆ ಅಂಗೈಯಲ್ಲಿ ಆ ಗ್ರಹದ ಒಂದು ಅಂಶ ಎಲ್ಲಿರುತ್ತೆ ಅಲ್ಲಿ ಆ ಗ್ರಹ ವೀಕ್ ಆಗಿರುತ್ತೆ. ಆ ಒಂದು ದೋಷ ನಿಮ್ಮ ಅಂಗೈಯಲ್ಲೂ ಕೂಡ ಬೀರುತ್ತೆ. ಉದಾಹರಣೆಗೆ ಶುಕ್ರನ ಮೇಲೆ ರಾಹುವಿನ ಅಥವಾ ಕುಜನ ನೇರ ದೃಷ್ಟಿ ಇತ್ತು ಅಂತ ಅನ್ಕೊಳ್ಳೋಣ. ಒಂದು ಕೆಟ್ಟ ಆಸ್ಪೆಕ್ಟ್, ಅದು ಬ್ಯಾಡ್ ಆಸ್ಪೆಕ್ಟ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಶುಕ್ರ ವೀಕ್ ಆಗ್ತಾ ಹೋಗ್ತಾನೆ. ಶುಕ್ರನ ಪರ್ವ ನೋಡಿದಾಗ ಶುಕ್ರನ ಪರ್ವ ಕೂಡ ನಿಮ್ಮ ಅಂಗೈಯಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ವೀಕ್ ಆಗ್ತಾ ಹೋಗುತ್ತೆ. ಸೊ ಯಾವ ಗ್ರಹಕ್ಕೆ ನಮ್ಮ ಅಂಗೈಯಲ್ಲಿ ಯಾವ ಸ್ಥಾನವನ್ನ ಪಡೆದಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮುಖ್ಯವಾಗಿ ಶನೀಶ್ವರ ದೇವರು ಅಂತ ಬಂದಾಗ ಮಧ್ಯದ ಬೆರಳನ್ನ ಸೂಚಿಸುತ್ತೆ. ಇಲ್ಲಿ ಶನಿದೇವರ ಸ್ಥಾನ, ಶನಿದೇವರು ರೂಲ್ ಮಾಡೋದು ನಮ್ಮ ಎಡಗೆ ಅಥವಾ ಬಲಗೆ ಎರಡರಲ್ಲೂ ಕೂಡ ಮಧ್ಯದ ಬೆರಳನ್ನ ಶನಿದೇವರು ರೂಲ್ ಮಾಡ್ತಾರೆ. ಅದೇ ರೀತಿ ತೋರು ಬೆರಳು ಅಂತ ಬಂದಾಗ ಗುರುಗ್ರಹದ ಸ್ಥಾನ ಅಂತ ನಾವು ತಿಳ್ಕೊಂತೀವಿ. ಗುರುಗ್ರಹ ಅದನ್ನ ರೂಲ್ ಮಾಡ್ತಾ ಹೋಗ್ತಾರೆ. ಅನಾಮಿಕ ಬೆರಳು ಅಥವಾ ಉಂಗುರ ಬೆರಳನ್ನ ಸೂರ್ಯ ಅದನ್ನ ರೂಲ್ ಮಾಡ್ತಾ ಹೋಗ್ತಾನೆ. ಅದೇ ರೀತಿ ಕಿರುಬೆರಳು ಅಂತ ಬಂದಾಗ ಬುಧ ಗ್ರಹ ಅದ ಸ್ಥಾನವನ್ನ ಪಡ್ಕೊಳ್ಳುತ್ತೆ, ಅಥವಾ ಬುಧ ಗ್ರಹ ಅದನ್ನ ರೂಲ್ ಮಾಡ್ತಾ ಹೋಗ್ತಾರೆ. ಸೊ ನಿಮ್ಮ ಜಾತಕದಲ್ಲಿ ಬುಧ ವೀಕ್ ಇತ್ತು ಅಂದಾಗ ನಿಮ್ಮ ಕಿರುಬೆರಳು ವೀಕ್ ಆಗಿರುತ್ತೆ, ಅಥವಾ ಆ ಪರ್ವ ಅನ್ನೋದು ವೀಕ್ ಆಗಿರುತ್ತೆ. ಕಿರುಬೆರಳಿನ ಕೆಳಗಡೆ ಪರ್ವ ಬರುತ್ತೆ, ಬುಧನ ಪರ್ವ ಅಂತೇಳಿ, ಅದು ವೀಕ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಶುಕ್ರನ ಸ್ಥಾನವನ್ನ ನಾವು ನೋಡ್ತೀವಿ. ಶುಕ್ರನ ಕಾರಕತ್ವ ಏನು? ಲಕ್ಸುರಿ ಲೈಫು, ದುಡ್ಡು, ಫ್ಯಾಮಿಲಿ, ಇವನ್ನೆಲ್ಲ ನಾವು ಪ್ರಿಡಿಕ್ಷನ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಕುಜನ ಸ್ಥಾನ ಬಂದು ಅಕ್ಕಪಕ್ಕ, ನಮ್ಮ ಅಂಗೈಯಲ್ಲಿ ಅಕ್ಕಪಕ್ಕ ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಇರುತ್ತೆ. ಮಧ್ಯಭಾಗ ಬಂದು ರಾಹುವಿನ ರೂಲ್ ಮಾಡ್ತಕ್ಕಂಥ ಸ್ಥಾನ ಬರುತ್ತೆ. ಅಕ್ಕಪಕ್ಕ ಕುಜ ಇರ್ತಾನೆ. ಉಚ್ಚ ಕುಜ, ಉಚ್ಚ ಮಂಗಳ ಅಥವಾ ನೀಚ ಮಂಗಳ ಅಂತ ಹೇಳ್ತೀವಿ. ಕೇತುವಿನ ಸ್ಥಾನ ಬಂದು ಮಣಿಕಟ್ಟು ಬರುತ್ತಲ್ಲ ನಮ್ಮ ಅಂಗೈ ಕೆಳಗಡೆ, ಅಲ್ಲಿ ಗುಣಿ ಬರುತ್ತೆ. ಆ ಗುಣಿ ಹತ್ರನೇ ಕೇತುವಿನ ಸ್ಥಾನ, ಕೇತು ರೂಲ್ ಮಾಡ್ತಕ್ಕಂಥ ಸ್ಥಾನ ಅಲ್ಲಿರುತ್ತೆ. ಸೊ ಪ್ಲೇಸ್ಮೆಂಟ್ ಆಫ್ ಪ್ಲಾನೆಟ್ ಅಂದ್ರೆ ನಮ್ಮ ಹಸ್ತದಲ್ಲಿ 9 ಗ್ರಹಗಳ ಸ್ಥಾನ ಈ ರೀತಿ ಇರುತ್ತೆ. ಶುಕ್ರನ ಪರ್ವ ಬಂದು ತುಂಬಾ ದೊಡ್ಡದು. ಎಲ್ಲಾ ಗ್ರಹಗಳ ಪರ್ವಗಳಿಗಿಂತ ಶುಕ್ರನ ಪರ್ವ ತುಂಬಾ ದೊಡ್ಡದಾಗಿರುತ್ತೆ. ಆಸ್ಟ್ರಾಲಜಿಯು ಕೂಡ ದಶಾದಲ್ಲಿ ತುಂಬಾ ಜಾಸ್ತಿ ವರ್ಷ ದಶ ಇರತಕ್ಕಂಥದ್ದು ಶುಕ್ರನಿಗೆ. 20 ವರ್ಷ ಶುಕ್ರನ ದಶಾಭುಕ್ತಿ ಇಯರ್ಸ್ ಇರುತ್ತೆ. ಇದು ಹೈಯೆಸ್ಟ್ ಆಸ್ಟ್ರಾಲಜಿಲಿ. ಸೊ ಇವಿಷ್ಟು ಹಸ್ತ ಸಾಮುದ್ರಿಕ ಶಾಸ್ತ್ರದ ಭಾಗ 2ನೇ ಭಾಗ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ 3ನೇ ಭಾಗದಲ್ಲಿ ಕೆಲವೊಂದು ರೇಖೆಗಳ ಬಗ್ಗೆ, ಚಿಹ್ನೆಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ. ಕೃಷ್ಣ ಅರ್ಪಣಮಸ್ತು.